ಈತ ಭೀಮಾ ತೀರದ ಕುಖ್ಯಾತ ಹಂತಕ. ರವಿ ಮೇಲಿನಕೇರಿ ಸುನಿಲ್ ಕಾಳೆ ಕೊಲೆ ಪ್ರಕರಣದ ಕಿಂಗ್ ಪಿನ್. ನೆಟ್ಟರ ಹಾದಿಯಲ್ಲಿ ತುಳಸಿರಾಮ. ಮೃಗದ ಮೀಸೆ ಹೊತ್ತೋನೆ ನಿನ್ನ ಹೃದಯ ಹೂವೇನೆ ಭೀಮವೇಶ ಪರಮಾತ್ಮ. ತುಳಸಿರಾಮನ ಸಾಮ್ರಾಜ್ಯಕ್ಕೆ ಕಾಕಿ ಬ್ರೇಕ್. ಚಾಮರಾಜನಗರದ ಜೈಲಿಗೆ ಭೀಮಾ ತೀರದ ರೌಡಿ ಶೀಟರ್. ಡಿಸಿ ಡಾಕ್ಟರ್ ಆನಂದ್ಗೆ ಖಡಕ್ ಆದೇಶ. ತುಳಸಿಯ ಸೊಕ್ಕಿಳಿಸಿದ ಎಸ್ಪಿ ನಿಂಬರಗಿ. ವಿಜಯಪುರ ನಡುಗಿಸಿದ್ದ 27ರ ಹೈದ. 9 ವರ್ಷಗಳಲ್ಲಿ 14 ಗಂಭೀರ ಪ್ರಕರಣಗಳು. ಆ ಹರಿಯೋ ಭೀಮಾ ನದಿಗೆ ಜೀವ ಇಡ್ತಿದ್ರೆ ಅದು ನೀರನ್ನಲ್ಲ, ಬಿಸಿ ಬಿಸಿ ರಕ್ತವನ್ನ ವಾಂತಿ ಮಾಡ್ಕೊಳ್ತಾ ಇತ್ತು. ಅದು ಭೀಮಾ ತೀರ. ಅಲ್ಲಿನ ಮಣ್ಣಿನ ಗುಣವೇ ಹಾಗಿದೆ. ಅಲ್ಲಿ ಸಜ್ಜನರಿಗಿಂತ ದುರ್ಜನರಿಗೆ ಜೈಕಾರ ಹಾಕೋ ಜನ ಜಾಸ್ತಿ. ಒಂದು ಕಾಲವಿತ್ತು. ಸಿದ್ದಪ್ಪ ಬೋರಗಿ, ಚಂದಪ್ಪ ಹರಿಜನ, ಕೇಶಪ್ಪ ತಾವರಾಕೇಡ, ಶಿವಾಜಿ ಬೋರಗಿ ಅಂದ್ರೆ ಇಡೀ ಉತ್ತರ ಕರ್ನಾಟಕ ನಡುಗ್ತಾ ಇತ್ತು. ಬಾಗಪ್ಪ ಹರಿಜನ ಹೆಸರಿಗೆ ಜನರು ಹೌಹಾರಿದ್ರು. ಕಾಲ ಉರುಳಿತು. ಆ ಹಳಿಯ ಹದ್ದುಗಳೆಲ್ಲ ಮಣ್ಣಾದ್ವು. ಆದ್ರೆ ಆ ನೆತ್ತರ ಸಿಂಹಾಸನ ಮಾತ್ರ ಖಾಲಿ ಉಳಿಯಲೇ ಇಲ್ಲ. ಅದೇ ರಕ್ತ ಚರಿತ್ರೆಯ ಪುಟಗಳನ್ನ ಸೀಳಿಕೊಂಡು ಕೈಯಲ್ಲಿ ಕಟ್ಯಾರ್ ಹಿಡಿದು ಎದ್ದು ನಿಂತಿದ್ದಾನೆ ಈ ಭೀಮಾ ತೀರದ ಲೇಟೆಸ್ಟ್ ಡಾನ್ ತುಳಸಿ ರಾಮ ಹರಿಜನ ಅಲಿಯಾಸ್ ಬನಸೋಡೆ. ಯುವಕರ ದಂಡು, ಮೈ ನಡುಗಿಸೋ ಗತ್ತು. ಕೇವಲ 27 ವರ್ಷದ ಹರಿಯ. ಮೀಸೆ ಇನ್ನೂ ಸರಿಯಾಗಿ ಮೂಡಿಲ್ಲ. ಆದ್ರೆ ಇಡೀ ವಿಜಯಪುರ ಜಿಲ್ಲೆ ಈತನ ಹೆಸರು ಕೇಳಿದ್ರೆ ಗಡಗಡ ನಡುಗುತ್ತೆ. ತನ್ನದೇ ಆದ ಒಂದು ಕರಾಳ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ದಾನೆ. ಈತ ಭೀಮಾ ತೀರದ ಕುಖ್ಯಾತ ಹಂತಕ ಬಾಗಪ್ಪ ಹರಿಜನನ ಪಕ್ಕಾ ಶಿಷ್ಯ ಎನ್ನಲಾಗಿದೆ. ಈತ ಒಮ್ಮೆ ಫೀಲ್ಡ್ ಗಿಳಿದ್ರೆ ಸಾಕು, ಹಿಂದೆ ಮುಂದೆ 20-30 ಕಾರ್ಗಳು. ಈತ ಒಮ್ಮೆ ಫೀಲ್ಡ್ ಗಿಳಿದ್ರೆ ಸಾಕು, ಮುಂದೆ 20, ಹಿಂದೆ 30 ಸ್ಕಾರ್ಪಿಯೋ, ಫಾರ್ಚುನರ್ ಕಾರುಗಳ ದಂಡು. ಧೂಳೆಬ್ಬಿಸ್ಕೊಂಡು ಬರೋ ಈ ಕಾನ್ವೈ ನೋಡಿದ್ರೆ ಯಾವುದೋ ದೇಶದ ಪ್ರಧಾನಿ ಬರ್ತಿದ್ದಾರೇನೋ ಅನ್ನೋ ರೇಂಜ್ಗೆ ಬಿಲ್ಡಪ್. ಈ 27ರ ಹೈದನ ಒಂದು ಸಣ್ಣ ಕಣ್ಣಿನ ಇಶಾರೆಗೆ ಜೀವ ಕೊಡೋಕು 100 ಯುವಕರು ಮುಗಿಬೀಳ್ತಾರೆ. ಅಣ್ಣ ಅಣ್ಣ ಅಂತ ಬಿದ್ದು ಸಾಯೋ ಹುಡುಗರ ಸೈನ್ಯವೇ ಈತನ ಹಿಂದಿದೆ. ಜೈಲಿಗೆ ಹೋದ್ರು ಅದೇ ಗತ್ತು, ಬೇಲ್ ಮೇಲೆ ಆಚೆ ಬಂದ್ರು ವಿಜಯಪುರ ಗಲ್ಲಿ ಗಲ್ಲಿಯಲ್ಲೂ ಅದೇ ರೌಡಿ ಗತ್ತು. ITI ಓದಿದ್ದ ಯುವಕ ಗ್ಯಾಂಗ್ಸ್ಟರ್ ಆದ ಕತೆ. ವಿಜಯಪುರ ಜಿಲ್ಲೆಯಲ್ಲಿ ಸಾರ್ವಜನಿಕರ ಶಾಂತಿಯನ್ನ ಕಂಗೆಡಿಸಿ ಸರಣಿ ಹತ್ಯೆ ಹಾಗೂ ಗ್ಯಾಂಗ್ಸ್ಟರ್ ಸಂಸ್ಕೃತಿಗೆ ಕಾರಣವಾಗಿದ್ದ ಜಲನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಖ್ಯಾತ ರೌಡಿ ಶೀಟರ್ ತುಳಸಿರಾಮ್ ಅಲಿಯಾಸ್ ಬನಸೋಡೆ. ಕ್ರಿಮಿನಲ್ ಇತಿಹಾಸ ಬಿಚ್ಚಿಕೊಂಡಿದೆ. ಕೇವಲ 9 ವರ್ಷಗಳ ಅವಧಿಯಲ್ಲಿ ಈತನ ಮೇಲೆ ಭೀಕರ ಕೊಲೆ ಯತ್ನ, ಅಕ್ರಮ ಶಸ್ತ್ರಾಸ್ತ್ರ ಬಳಕೆ ಸೇರಿದಂತೆ ಒಟ್ಟು 14 ಗಂಭೀರ ಪ್ರಕರಣಗಳು ದಾಖಲಾಗಿವೆ. ಮೂಲತಃ ಇಂಡಿ ತಾಲೂಕಿನ ಅರ್ಜನಾಳ ಗ್ರಾಮದವನಾದ ತುಳಸಿರಾಮ್ ಪಂಡಿತ್ ಹರಿಜನ ಬದುಕನ್ನ ಅರಸುತ್ತಾ ಹೆತ್ತವರೊಂದಿಗೆ ವಿಜಯಪುರದ ಗಣೇಶ ನಗರಕ್ಕೆ ಬಂದು ನೆಲೆಸಿದ. ಫಿಟ್ಟರ್ ವಿಷಯದಲ್ಲಿ ITI ಪದವಿಯನ್ನ ಪಡೆದಿದ್ದ ಈತ 2017ರಲ್ಲಿ ಅಂದ್ರೆ ತನ್ನ 19ನೇ ವಯಸ್ಸಿನಲ್ಲಿಯೇ ಅಪರಾಧ ಲೋಕಕ್ಕೆ ಕಾಲಿಟ್ಟಿದ್ದ. ಆರಂಭದಲ್ಲೇ ಕುಖ್ಯಾತ ಹಂತಕ ಬಾಗಪ್ಪ ಹರಿಜನ ಗ್ಯಾಂಗ್ ಸಂಪರ್ಕದಲ್ಲಿ ತುಳಸಿ. ಆರಂಭದಲ್ಲಿ ಜಿಲ್ಲೆಯ ಕುಖ್ಯಾತ ಹಂತಕ ಬಾಗಪ್ಪ ಹರಿಜನ ಗ್ಯಾಂಗ್ ಸಂಪರ್ಕಕ್ಕೆ ಬಂದ ಈತ ನಂತರ ತಾನೇ ಸ್ವತಃ TH ತುಳಸಿರಾಮ ಹರಿಜನ ಹೆಸರಿನಲ್ಲಿ ಹೊಸ ಗ್ಯಾಂಗ್ ಕಟ್ಟಿಕೊಂಡು ವಿಜಯಪುರ ನಗರ, ಇಂಡಿ, ಸಿಂದಗಿ ಹಾಗೂ ಗ್ರಾಮೀಣ ಭಾಗದಲ್ಲಿ ಭಯದ ಸಾಮ್ರಾಜ್ಯವನ್ನೇ ಸೃಷ್ಟಿಸಿದ್ದ. ಇವನ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ 2020ರಲ್ಲಿ ಪೊಲೀಸರು ರೌಡಿ ಶೀಟ್ ತೆರೆದಿದ್ರು. ನ್ಯಾಯವಾದಿ ಮೇಲಿನಕೇರಿ ಹತ್ಯೆಯ ಕ್ರೌರ್ಯದ ಪರಾಕಾಷ್ಠೆ. 2024ರ ಆಗಸ್ಟ್ 12ರಂದು
ವಿಜಯಪುರ ಜಿಲ್ಲೆಯ ನ್ಯಾಯಾಲಯದಿಂದ ಮನೆಗೆ ಮರಳುತ್ತಿದ್ದ ನ್ಯಾಯವಾದಿ ರವಿ ಮೇಲಿನಕೇರಿ ಅವರನ್ನ ಭೂವ್ಯಾಜ್ಯದ ಹಿನ್ನೆಲೆಯಲ್ಲಿ ಹಾಡು ಹಗಲೇ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಇನೋವಾ ಕಾರಿನಿಂದ ವಕೀಲರ ಬೈಕ್ಗೆ ಡಿಕ್ಕಿ ಹೊಡೆದು ಸುಮಾರು 2 ಕಿಲೋಮೀಟರ್ ದೂರದವರೆಗೆ ಕಾರಿಗೆ ಸಿಲುಕಿದ್ದ ದೇಹವನ್ನ ಎಳೆದುಕೊಂಡು ಕ್ರೂರವಾಗಿ ಕೊಲ್ಲಲಾಗಿತ್ತು. ಈ ಇಡೀ ಬೀಭತ್ಸ ಕೃತ್ಯದ ಮಾಸ್ಟರ್ ಮೈಂಡ್ ಇದೇ ತುಳಸಿರಾಮ ಆಗಿದ್ದ. ಜೈಲಿನಲ್ಲಿದ್ದೇ ಸುಪಾರಿ ಕಿಲ್ಲರ್ ಆದ ಕೈದಿ. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಅವಧಿಯಲ್ಲೂ ಈತನ ಚಟುವಟಿಕೆಗಳು ನಿಂತಿರಲಿಲ್ಲ. ಜೈಲಿನ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ವಾಗ್ದಾಳಿಗೆ ಇಳಿಯುತ್ತಿದ್ದ ಈತ ಅಲ್ಲಿನಿಂದಲೇ ಸಹಚರರಿಗೆ ಸ್ಕೆಚ್ ಹಾಕಿ ಕೊಡ್ತಿದ್ದ. ಇದರ ಪರಿಣಾಮವಾಗಿ ಇತ್ತೀಚೆಗೆ ವಿಜಯಪುರದ SS ಕಾಂಪ್ಲೆಕ್ಸ್ ನಲ್ಲಿ ಸಾರ್ವಜನಿಕರ ಎದುರೇ ಸುಶೀಲ ಕಾಳೆ ಎಂಬಾತನನ್ನ ಗನ್ನಿಂದ ಶೂಟ್ ಮಾಡಿ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಜಾಮೀನಿನ ಮೇಲೆ ಹೊರಬಂದಾಗ್ಲೂ ಸುಧಾರಿಸಿದ ಈತ ಸಾಮಾಜಿಕ ಜಾಲತಾಣವನ್ನ ದುರುಪಯೋಗ ಪಡಿಸಿಕೊಂಡು ಯುವಕರ ದಾರಿ ತಪ್ಪಿಸುತ್ತಿದ್ದ. ಕಳ್ಳಬಟ್ಟೆಯಿಂದ ಲ್ಯಾಂಡ್ ಮಾಫಿಯಾದವರೆಗೆ ಈತ ಕೈ ಹಿಡಿದ ಕಪ್ಪು ದಂಧೆಗಳಿಲ್ಲ. ಅಕ್ರಮ ಕಳ್ಳಬಟ್ಟಿ ಸಾರಾಯಿಯ ಸಾಮ್ರಾಟ ಈತ. ಮಾದಕ ದ್ರವ್ಯಗಳ ಜಾಲದಲ್ಲಿ ಈತನದ್ದೇ ಕಾರ್ಬಾರು. ಇಷ್ಟೇ ಸಾಲದು ಅಂತ ಅನೈತಿಕ ಮಾನವ ಕಳ್ಳ ಸಾಗಣೆ, ಜೂಜಾಟ ಅಡ್ಡೆಗಳು ಮಾತ್ರವಲ್ಲದೆ ಬಡವರ ಜಾಗಗಳನ್ನ ರಾತ್ರೋರಾತ್ರಿ ನುಂಗಿ ನೀರು ಕುಡಿಯೋ ಲ್ಯಾಂಡ್ ಮಾಫಿಯಾದಲ್ಲೂ ಈತನೇ ಕಿಂಗ್ ಪಿನ್. ಕಾನೂನು, ಕೋರ್ಟು, ಪೊಲೀಸ್ ಇವೆಲ್ಲ ಈತನ ಪಾಲಿಗೆ ಕೇವಲ ಕಾಲಿನ ಧೂಳು ಅಷ್ಟೇ ಆಗಿತ್ತು. ವೈರಲ್ ವಿಡಿಯೋ, ರಾಜಕೀಯ ನಂಟು. ಇತ್ತೀಚಿನ ದಿನಗಳಲ್ಲಿ ತುಳಸಿರಾಮ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಅತಿಯಾಗಿ ಸಕ್ರಿಯನಾಗಿದ್ದ. ಸಾಮಾಜಿಕ ಜಾಲತಾಣದಲ್ಲಿ ಭರ್ಜರಿ ಬಿಲ್ಡಪ್ ವಿಡಿಯೋಗಳನ್ನ ಹಂಚಿಕೊಳ್ಳುವ ಮೂಲಕ ಹವಾ ಸೃಷ್ಟಿಸಲು ಯತ್ನಿಸಿದ್ದ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ಹೂಗುಚ್ಛ ನೀಡಿ ಶುಭ ಕೋರಿದ್ದ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದ. ಇದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಹಾಗೂ ತೀವ್ರ ಟೀಕೆಗೆ ಕಾರಣವಾಗಿತ್ತು. ಅಪರಾಧ ಲೋಕದಲ್ಲಿ ಗುರುತಿಸಿಕೊಂಡಿರುವ ಇಂಥ ರೌಡಿ ಶೀಟರ್ಗೆ ರಾಜಕೀಯ ನಾಯಕರು ಪ್ರೋತ್ಸಾಹ ನೀಡುತ್ತಿದ್ದಾರೆಯೋ ಎಂಬ ಗಂಭೀರ ಪ್ರಶ್ನೆಗಳು ಎದ್ದಿದ್ವು. ಖಾಕಿಯ ವಜ್ರಾಯುಧ ಸೊಕ್ಕಿಳಿಸಿದ SP ನಿಂಬರಗಿ. ಯಾವಾಗ ಅಹಂಕಾರ ನೆತ್ತಿಗೇರುತ್ತೋ ಅವಾಗ ವಿಧಿಯಾಟ ಶುರುವಾಗುತ್ತೆ. ಈ ಭೀಮಾ ತೀರದ ಹೊಸ ಸುಲ್ತಾನನ ಸೊಕ್ಕನ್ನ ಮುರಿಯೋಕೆ ಸಿಂಹದಂತೆ ಎಂಟ್ರಿ ಕೊಟ್ಟಿದ್ದು ಖಡಕ್ SP ಲಕ್ಷ್ಮಣ್ ಬಿ ನಿಂಬರ್ಗಿ ಸಾಹೇಬ್ರು. ನಿಂಬರ್ಗಿ ಅವರ ಕಣ್ಣು ಈ ತುಳಸಿರಾಮನ ಮೇಲೆ ಬಿದ್ದಿದ್ದೇ ತಡ. ಈತನ ಇಡೀ ಸಾಮ್ರಾಜ್ಯದ ತಳಹದಿಯೇ ಕದಲಲಾರಂಭಿಸಿತು. SP ಸಾಹೇಬ್ರ ಸ್ಕೆಚ್ಗೆ ಸಾಥ್ ಕೊಟ್ಟಿದ್ದು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ K ಅವರು. ತಡ ಮಾಡದೆ ಎತ್ತಿಕೊಂಡ್ರು ತಮ್ಮ ಪೆನ್ನು. ಭೀಕರ ಗೂಂಡಾ ಕಾಯ್ದೆ ಕಾಲಂ 3 ಉಪವಿಭಾಗ 1 ಹಾಗೂ ಕಾಲಂ 3 ಉಪವಿಭಾಗ 2ರ ಅಡಿಯಲ್ಲಿ ತುಳಸಿರಾಮನನ್ನ ವಿಜಯಪುರ ಜಿಲ್ಲೆಯಿಂದಲೇ ಗಡಿಪಾರು ಮಾಡಲಾಯಿತು. ಸಿಂಹವನ್ನ ಅದರ ಗುಹೆಯಿಂದಲೇ ಹೊರ ಹಾಕಿದಂತೆ ಈತನನ್ನ ವಿಜಯಪುರದಿಂದ 100 ಮೈಲಿಗಳ ದೂರದ ದಟ್ಟ ಅರಣ್ಯದ ತುತ್ತ ತುದಿಯಲ್ಲಿರೋ ಚಾಮರಾಜನಗರದ ಕಡುಕತ್ತಲ ಜೈಲಿನ ಕಂಬಿಗಳ ಹಿಂದೆ ತಳ್ಳಿ ಬೀಗ ಹಾಕಲಾಯಿತು. ಜೈಲಿನ ಕಂಬಿಗಳ ಹಿಂದೆ ತುಳಸಿರಾಮನ ಸೊಕ್ಕು ಅಡಗುತ್ತಾ ಆ 20 ಕಾರುಗಳ ಗತ್ತು, ಯುವಕರ ದಂಡು, ಹಣದ ಹಮ್ಮು ಎಲ್ಲವೂ ಒಂದೇ ಒಂದು ಕಾಕಿಯ ಪೆನ್ನಿನ ಏಟಿಗೆ ಧೂಳಿಪಟ ಆಗೋಗಿದೆ. ತುಳಸಿರಾಮ ಈಗ ಚಾಮರಾಜನಗರ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾನೆ. ಆದ್ರೆ ನೆನ್ಪಿರ್ಲಿ, ಭೀಮಾ ತೀರದ ಹಳೆಯ ಹಕ್ಕಿಗಳು ಹೇಳೋದು ಒಂದೇ ಮಾತು, ಇಲ್ಲಿ ನೆತ್ತರು ಒಣಗೊಲ್ಲ, ಕೆಂಡ ಆರೋದೇ ಇಲ್ಲ. ಜೈಲಿನ ಕಂಬಿಗಳ ಹಿಂದೆ ತುಳಸಿರಾಮನ ಸೊಕ್ಕು ಅಡಗುತ್ತಾ ಅಥವಾ ಈತ ಭೀಮಾ ತೀರದ ಮುಂದಿನ ಕರಾಳ ಇತಿಹಾಸಕ್ಕೆ ಹೊಸ ಮುನ್ನುಡಿ ಬರಿತಾನ? ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.